ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಕುರಿಬಾಂಡ್ ಸುನಿಲ್. ಕಾಮಿಡಿ ಎಕ್ಸ್ಪ್ರೆಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಪ್ರಶ್ನೆ ಏನಪ್ಪ ಅಂದರೆ, ಕಂಪ್ಯೂಟರ್ಗೂ ಗಣೇಶನ್ಗೂ ಏನು ಸಂಬಂಧ? ಕಂಪ್ಯೂಟರ್ಗೂ ಗಣೇಶನ್ಗೂ ಏನು ಸಂಬಂಧ? ಸೊ ನೀವು ಯೋಚನೆ ಮಾಡ್ತಾಯಿರಿ, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಇದಕ್ಕೆ ಎಷ್ಟು ಜನ ಯಾವ ಥರ ಉತ್ತರ ಕೊಡ್ತಾರಂತ ನೋಡೋಣ. ಕಾರ್ಯಕ್ರಮ ಶುರು ಮಾಡೋಣ ಬನ್ನಿ. ಮತ್ತೆ ನಿಮ್ಮ ಹೆಸರೇನು? ಸುರೇಶ್. ಸುರೇಶ್. ಏನು ಮಾಡ್ತಾ ಇದ್ದೀರಾ ನೀವು? 12th. ಓಕೆ ಬ್ರದರ್, ಒಂದು ಪ್ರಶ್ನೆ. ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ, ಏನು? ಗಣೇಶ ದೇವ್ರ ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ, ಏನು ಹೇಳಿ? ಮೌಸು. ಸೂಪರ್ ಸೂಪರ್ ಆನ್ಸರ್. ಓಕೆ ಬ್ರೋ, ಒಂದು ಹುಡುಗ ಫೆಬ್ರವರಿಯಲ್ಲಿ ಕೆಲ್ಸಕ್ಕೆ ಸೇರ್ಕೊಳ್ತಾನೆ 1ನೇ ತಾರೀಕಿಂದ. ಅವನಿಗೆ ಒಂದು ದಿವ್ಸಕ್ಕೆ ₹1 ಪೇಮೆಂಟು. ಅಲ್ಲಿಗೆ ಒಂದು ತಿಂಗಳಿಗೆ ಎಷ್ಟು ಪೇಮೆಂಟ್ ಬರುತ್ತೆ ಅವನಿಗೆ? 28. ಸೂಪರ್ ಬ್ರದರ್, ನೀವು ಮಲ್ಟಿ ಟ್ಯಾಲೆಂಟ್. ಸೂಪರ್, ಚೆನ್ನಾಗಿ ಥಿಂಕ್ ಮಾಡಿದ್ದೀರಾ. ತಮ್ಮ ಹೆಸರು ಹೇಳಿ? ಉಮೇಶ್ ಅಂತ ಏನು ಮಾಡ್ತಾ ಇದ್ದೀರಾ? ಸರ್, ಇಲ್ಲೇ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀವಿ. ಕಂಪನಿ ಅಲ್ಲ? ಹೌದು. ಓಕೆ, ನಿಮ್ಗೊಂದು ಪ್ರಶ್ನೆ ಸರ್. ಹೇಳಿ ಸರ್. ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ, ಏನು? ದೇವ್ರ ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ, ಏನು ಹೇಳಿ ನೋಡೋಣ? ಗೊತ್ತಿಲ್ಲ ಸರ್, ನೀವೇ ಟ್ರೈ ಮಾಡಿ, ಸ್ವಲ್ಪ ತಲೆ ಓಡಿಸಿ, ಆಗತ್ತೆ. ಟ್ರೈ ಮಾಡಿ. ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ. ಹೌದಾ? ಯೋಚನೆ ಮಾಡಿ. ಸಣ್ಣ ಹಾಂ, ಮೌಸ್ ಇರುತ್ತೆ ಇದಕ್ಕೆ, ಕಂಪ್ಯೂಟರ್ಗೆ. ಸೂಪರ್. ಹೌದಾ ಸರ್? ಕರೆಕ್ಟ್ ಕರೆಕ್ಟ್. ಅವಾಗಲೇ ಗೆಸ್ ಮಾಡಿದೆ, ಬಟ್ ರಾಂಗ್. ಹೌದಾ? ಇಲ್ಲ, ಕರೆಕ್ಟ್ ಆನ್ಸರ್ ನಿಮ್ದು. ಓಕೆ, ಇನ್ನೊಂದು ಪ್ರಶ್ನೆ ನಿಮಗೆ, ಓಕೆನಾ? ಒಂದು ದಿವಸಕ್ಕೆ ₹1, ಓಕೆನಾ? ಒಂದು ಹುಡುಗ ಫೆಬ್ರವರಿ ತಿಂಗಳಲ್ಲಿ ಕೆಲ್ಸಕ್ಕೆ ಸೇರ್ಕೊಳ್ತಾನೆ. ಅಲ್ಲಿಗೆ ಒಂದು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಾನೆ ಅವನು? ₹28. ಇದು ಕರೆಕ್ಟ್ ಆನ್ಸರ್. ಸಖತ್ ಆನ್ಸರ್. ಓಕೆ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಟ್ರೈ ಮಾಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಇದನ್ನ ಒಂದು 3 ಸತಿ ಹೇಳಿ. ಸಂಪಂಗಪ್ಪನ ಮಗ ಮರಿ ಅಲ್ಲ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಗಪ್ಪಂಗಪ್ಪ ಅಲ್ಲ, ರಾಂಗ್. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಗಪ್ಪ. ಹೌದು. ತೊಂದರೆ ಇಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸತ್ಯಜಿತ್. ಓಕೆ, ಯಾವ್ರು ನಿಮ್ದು? ಒಡಿಶಾ. ಹಾವೇರಿ? ಒಡಿಶಾ. 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 ಕನ್ನಡ ಬರುತ್ತಾ? ಕನ್ನಡ ಸ್ವಲ್ಪ ಬರುತ್ತಾ? ಓಕೆ, ನಿಮ್ಗೊಂದು ಪ್ರಶ್ನೆ ಅವ್ರಿಗೂ ಕೇಳ್ತೀನಿ. ಗಣೇಶನ್ ಗೊತ್ತಾ? ದೇವ್ರ ಗಣೇಶ. ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ, ಏನು? ರಿಲೇಷನ್, ಬಿಟ್ವೀನ್ ರಿಲೇಷನ್ गणेश एंड माउस. दिस इज नॉलेज ज़्यादा है दोनों का पास. ನಾಲೆಜ್ ಜಾದಾ ಹೈ. हाँ, ಇವರು ಜಾಸ್ತಿ ನಾಲೆಜ್. ನಾನು ಹೇಳ್ಬಿಟ್ಟು ಆಕ್ಚುಲಿ ಮಿಸ್ ಆಗಿ, ತೊಂದರೆ ಇಲ್ಲ. ಇನ್ನು ರಾಂಗ್. गणेश और दोनों सेम नॉलेज. ಗಣೇಶ ಅಂಡ್ ಕಂಪ್ಯೂಟರ್ ರಿಲೇಷನ್, ಬಿಟ್ವೀನ್ ರಿಲೇಷನ್. बोथ हैव नॉलेज फॉर यूज नॉलेज. ನಾಲೆಜ್ ಜಾಸ್ತಿ ಇದೆ ಅಂತ ಇದ್ದೀರಾ? ಹೌದು. ಇಲ್ಲ, ರಾಂಗ್. ಆನ್ಸರ್ ನೋ. ಆನ್ಸರ್ ಇಸ್ ಮೌಸ್. माउस. Don't tell. Okay, got it. माउस. both are having mouse. Thank you. Mouse. Bye. थैंक यू. ಸರ್ ನಮಸ್ತೆ. ನಮ್ಮ ಹೆಸರು? ರಂಜಿತ್. ರಂಜಿತ್. ಓಕೆ, ಏನ್ ಮಾಡ್ತಾ ಇದ್ದೀರಾ ತಾವು? ನಾವು ಕಂಪನಿಯಲ್ಲಿ ಈಗ ಕೆಲಸ ಮಾಡ್ತಾರೆ. ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಕೆಲಸ ಮಾಡ್ತೀರಾ? ಕನ್ನಡ ಬರುತ್ತಾ? ಬರ್ತಾರೆ. ಕನ್ನಡದವರೇನಾ? ಇಲ್ಲ, ಒಡಿಸ್ಸರ್. ಒರಿಸ್ಸಾ. ಕನ್ನಡ ಮಾತಾಡ್ತೀರಾ? ಓಕೆ. ಗಣೇಶ ದೇವ್ರ ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ, ಏನ್ ಹೇಳಿ ನೋಡೋಣ? ಕಂಪ್ಯೂಟರ್ ಅಂತ ಇಲ್ಲ ಸರ್ಚ್ ಮಾಡ್ತಾರೆ, ಬರ್ತಾರೆ. ಗಣೇಶ ದೈವಿಕ ಶಕ್ತಿ ಐತಾ, ಅವ್ರಿಗೆ ಅದು ದೇವ್ರಕ್ಕೆ ಪವರ್ ಐತಾ. ಅದಕ್ಕೆ ಅವನವನು ಚಿಕ್ಕ ವಯಸ್ಸಲ್ಲಿ ಗಣೇಶ ಬಗ್ಗೆ ಅದು ನಮ್ಮ ವಿದ್ಯಾದಾತ್ರಿ ಅಂತ ಅವ್ರಿಗೆ ಸರಸ್ವತಿ ಮತ್ತೆ ಗಣೇಶ ಇಬ್ಬರಿಗೆ ಪೂಜಾ ಮಾಡ್ತಾರೆ. ಅದೇ ಸಂಬಂಧ. ಚೆನ್ನಾಗಿ ಮಾತಾಡ್ತೀರಿ ನೀವು, ಬರಲ್ಲ ಕನ್ನಡ. ಓಕೆ, ಇಲ್ಲ, ರಾಂಗ್. ಆಕ್ಚುಲಿ ಏನ್ ಗೊತ್ತಾ, ಗಣೇಶನ್ಗೂ ಆಮೇಲೆ ಕಂಪ್ಯೂಟರ್ಗೂ ಒಂದು ಸಂಬಂಧ ಅಂತ ಕೇಳಿದ್ವಿ ಅಲ್ವಾ? ಅದು ಏನಪ್ಪಾ ಅಂದ್ರೆ ಮೌಸ್. ಅವ್ರ ಹತ್ರ ಇಬ್ಬರ ತರ ಮೌಸ್ ಐತೆ, ಬಟ್ ಇದನ್ನು ಅದು ಟೆಕ್ನಾಲಜಿ ಅವ್ರಿಗೆ ಮತ್ತೆ ದೇವ್ರ ಹತ್ತಿಗೆ ಮತ್ತೆ ಶಿಷ್ಯ ತರ ಇದ್ದ. ಥ್ಯಾಂಕ್ ಯು. ನಿಮ್ಮ ಹೆಸರೇನು? ಲಕ್ಷ್ಮಮ್ಮ. ಏನ್ ಮಾಡ್ತಾ ಇದ್ದೀರಾ ನೀವು? ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಹೌದಾ? ಓಕೆ, ನಿಮಗೆ ಬರ್ತಾ? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಸಂಪಂಗಪ್ಪ. ಅಲ್ಲಲ್ಲ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಹೇಳಿ ನೋಡೋಣ. ಸಂಪಂಗಪ್ಪನ ಮಗ ಸಂಪಂಗಪ್ಪ. ಅಲ್ಲಲ್ಲ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಟ್ರೈ ಮಾಡಿ. ಸಂಕಂಪ. ಅಲ್ಲಲ್ಲ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಕಂಪ ಆಗ್ತಾ ಇಲ್ವಾ? ಟ್ರೈ ಮಾಡಿ ನೋಡ. ಇನ್ನೊಂದ್ಸಲಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಸಂಪಂಗಪ್ಪ. ಇಲ್ಲ, ಮರಿ ಸಂಪಂಗಪ್ಪ ಬರಬೇಕು. ಇವಾಗ ಹೇಳಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪನ ಮಗ.
ಇಲ್ಲ ಇಲ್ಲ ಪರವಾಗಿಲ್ಲ ಥ್ಯಾಂಕ್ ಯು. ಕನ್ನಡ ಬರಲ್ವಾ? ಓಕೆ ಅಲ್ಲಿ ಒಂದು ಕ್ವಶನ್. ಗಾಡ್ ಗಣೇಶ ಕಂಪ್ಯೂಟರ್ ರಿಲೇಷನ್ ಏನು? ಬಿಟ್ವೀನ್ ರಿಲೇಷನ್ ಕಂಪ್ಯೂಟರ್ ಆ್ಯಂಡ್ ಗಾಡ್ ಗಣೇಶ ವಾಟ್ ಈಸ್ ರಿಲೇಷನ್? ಹೆಂಗೆ ನಮ್ಮ ಇಂಗ್ಲೀಷ್? I don't know actually. ಟ್ರೈ ಯೂಸ್ ಬ್ರೈನ್. ಗಾಡ್ ಗಣೇಶ ಆ್ಯಂಡ್ ಕಂಪ್ಯೂಟರ್ ದೇರ್ ಇಸ್ ಅ ರಿಲೇಷನ್ ಬಿಟ್ವೀನ್ ದೆಮ್. ಯು ಆರ್ ಫ್ರಮ್? Yeah, Maharashtra. ಓ ಮಹಾರಾಷ್ಟ್ರನಾ? ಓಕೆ ಓಕೆ ಬಾಂಬೆ. ಟ್ರೈ ಎಸ್ ವೆರಿ ಈಸಿ ಆನ್ಸರ್. ಗಣೇಶ್ ಆಲ್ಸೋ ಹ್ಯಾವಿಂಗ್ ಕಂಪ್ಯೂಟರ್ ಆಲ್ಸೋ ಹ್ಯಾವಿಂಗ್. Computer has brain, CPU. Even Ah. God Ganesha has better brain than CPU. Wrong. Then what's ಆನ್ಸರ್ the answer? ಮೌಸ್. Oh. ಯೂಸಿಂಗ್ ಮೌಸ್ ಯೂಸ್ ಮಾಡ್ತೀವಿ ತಾನೇ ಅಷ್ಟೇ. ದೇವರ ಹತ್ರ ಗಣೇಶ್ ಹತ್ರ ಮೌಸ್ ಇದೆ, ಕಂಪ್ಯೂಟರ್ ಹತ್ರ ಈ ಮೌಸ್ ಇದೆ. ಚೆನ್ನಾಗಿದ್ಯಾ? ಥ್ಯಾಂಕ್ ಯು ಬಾಯ್. Welcome. ಕಾಮಿಡಿ ಪ್ರಶ್ನೆ ಬನ್ನಿ ಇಲ್ಲಿ. ಅಯ್ಯೋ 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 ಯಾಕೆ ಎದುರ್ತೀರಾ? ಹಂಗೆ ಮಾತಾಡಕ್ಕೆ ಎದುರ್ತೀರಾ? ಜಸ್ಟ್ ಒಂದು ಕಾಮಿಡಿ ಪ್ರಶ್ನೆ ಕೇಳಿಸ್ಕೊಳ್ಳಿ. ಹಾಯ್, ನಿಮ್ಮ ಹೆಸರು ಹೇಳಿ. ಏಕಲತಾ. ಏನ್ ಮಾಡ್ತಾ ಇದ್ದೀರಾ? ಸ್ಕೂಲ್. ಓಕೆ, ನಿಮ್ಗೊಂದು ಪ್ರಶ್ನೆ ಆಯ್ತಾ? ದೇವ್ರ ಗಣೇಶನಿಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ, ಏನು ಹೇಳಿ ನೋಡೋಣ. ದೇವ್ರ ಗಣೇಶನಿಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ, ಏನು? ಕೇಳಬೇಡಿ, ನೀವ್ ಹೇಳಿ. ಗೊತ್ತಿಲ್ಲ, ಟ್ರೈ ಮಾಡಿ. ಬೇರೆ ಕೇಳಿ. ಬೇರೆ ಕೇಳ ಹೇಳ್ತೀರಾ? ಓಕೆ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಅದು ಹೇಳ್ಬೇಕಾ? 3 ಸತಿ ಹೇಳಿ. ಸಂಗಪ್ ಅಲ್ಲಲ್ಲ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಗಪ್ ಅಲ್ಲಲ್ಲ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಗಪ್ಪನ ಮಗ ಮರಿ ಅಲ್ಲಲ್ಲ, ಸಂಪಂಗಪ್ಪನ ಮಗ ಸಂಪಂಗಪ್ಪನ ಮಗ. ಸಂಗಪ್ ಹೇಳ್ಬಾ, ನೀನ್ ಇಲ್ವಾ? ಬರ್ತೀನಿ. ನೀವು ಮಾತಾಡಿ first. ಹೋಗದೆ ಇರುತ್ತೆ, ಹೇಳಿ. ಬರ್ತಾ ಇಲ್ಲ. ಕಂಪ್ಯೂಟರ್ಗೂ ಗಣೇಶನ ಸಂಬಂಧ ಗೊತ್ತಿಲ್ವಾ? ಸರಿ ಹೇಳ್ತೀನಿ, ಹೇಳಿ. ಆಮೇಲೆ ಹೇಳ್ತೀನಿ. ಇವ್ರಿಗೆ ಹೇಳಿದ್ರೆ ಆಮೇಲೆ ಗೊತ್ತಾಗ್ಬಿಟ್ರೆ ಕಷ್ಟ. ಓಕೆ, ಹಾಯ್, ನಿಮ್ಮ ಹೆಸರು? ಓಕೆ, ನೀವು ಬೇಡ ಬಿಡಿ. ನೀವು ಬನ್ನಿ. ಹಾಯ್, ಮಾತಾಡಲ್ಲ. ಅಯ್ಯೋ, ಓಕೆ ಸರಿ. ಏನ್ ಗೊತ್ತಾ? ಮೌಸ್ ಅದು ಇಲ್ಲಿ, ಇದು ಮೌಸು ಅಂತಾರೆ, ಗೊತ್ತಾಯ್ತಾ?